ಜಾಂಬವ ಸೇನೆ ಜೇವರ್ಗಿ ತಾಲೂಕು ಹಾಗೂ ಯಡ್ರಾಮಿ ತಾಲೂಕಿನ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಇಂದು ಏನು ಯಡ್ರಾಮಿಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಮಾನವ ಸರಪಳಿ ಮಾಡುವುದರ ಮುಖಾಂತರ ಇಲ್ಲಿಯವರೆಗೆ 2 ಘಟನೆಗಳನ್ನು ಖಂಡಿಸಿ ಅನೇಕ ಪ್ರತಿಭಟನಾಕಾರರು ಮಾತನಾಡಿದ್ದೀರಿ. ಬಹಳಷ್ಟು ಜನ ಕೇಳ್ತಿರ್ತಾರೆ, ಆಜುಬಾಜು ಅಂಗಡಿಯವ್ರು ನೋಡಕತ್ತಾರ, ಏನೋ ನಡೆಸ್ಯಾರ, ಅಡಿಗೆ ತಂದಾರ, ಡಂಗರಾಗ ಮಾಡೋದು ಇರ್ತಾನ. ಕೆಲವರು ಅನ್ಕೊಂಡಿರ್ತಾರೆ ಯಾವಾಗ ಹಣ ಹೋಗ್ತದ, ಏನೋ ಬಂದಿತ್ತಾನ, ಸಮಯಕ್ಕೆ ಬಂದಾರ ಅಂತ ಕೆಲವರು ಅನ್ಕೊಂಡಿರ್ತಾರೆ. ಯಾಕಂದ್ರೆ ನಾವು ಬಡದು ಏನೋ ಸತ್ಯ ಹೆಜ್ಜೆ ಹೊಸು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ತಮಗೆಲ್ಲ ಗೊತ್ತಿರುವಂತೆ 21/12/2025 ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮಿ ವೀರಪುರ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿ, ಬಹಳ ರೋಚಕವಾದಂತ ಈ ಒಂದು ಘಟನೆ ಇದೆ. ದಯವಿಟ್ಟು ಆಲಿಸ್ಬೇಕು. ಯಾವುದೇ ವೆಹಿಕಲ್ಗಳು ಆ ಕಾಲ ಬಂದ್ರೆ ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಬೇಕು, ಇಲ್ಲಾಂದ್ರೆ ನಾವು ಸೀಸ್ ಮಾಡ್ತೀವಿ. ಆ ಪವರ್ ನಾವು ತಗೋತೀವಿ, ನಿಮಗೆ ಕೊಟ್ಟಿವಿ. ಲ್ಯಾಂಡ್ ಆರ್ಡರ್ ನಿಮ್ ಕೈಯಾಗದ. ನಾವು ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆ ಧಕ್ಕೆ ಮಾಡೋರಲ್ಲ, ಶಾಂತಿ ಪ್ರಿಯರು. ಕ್ರಾಂತಿ ಆಗ್ಲಕ್ ಬಿಡಬೇಡಿ. ಈಗಾಗಲೇ ನಾವು ಅದು ತೊಂದರೆ ಮಾಡಬಾರ್ದು ಒಂದ್ ಸೈಡ್ ವೇನು ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಆಗಿರ್ತಕ್ಕಂಥದ್ದು ಮರ್ಯಾದೆ ಹತ್ಯೆ. ಏನಿದೆ ಮರ್ಯಾದೆ ಹತ್ಯೆ ಮಾಡಿದ? ಏನಪ್ಪ ಮರ್ಯಾದೆ ಹತ್ಯೆ? ಅವ್ರು ಏನು ಮರ್ಯಾದೆ ಹತ್ಯೆ ಅರ್ಥನೇ ಆಗ್ತಲ್ಲ ನಮಗೆ. ಮರ್ಯಾದೆ ಹತ್ಯೆ ಅಂದ್ರೆ ಮರ್ಯಾದೆಗೋಸ್ಕರ ತನ್ನ ಕುಲದ ತನ್ನ ಕುಡಿಯನ್ನ ಕೊಲೆ ಮಾಡ್ತಕ್ಕಂಥದಕ್ಕೆ ಏನಂತಾರ? ಜಾತಿಯ ಒಂದು ವೈಷಮ್ಯ ಮೈ ತುಂಬಿಕೊಂಡಿರ್ತಕ್ಕಂಥ ಈಗಿಂತ ಕೃತ್ಯ ಮಾಡ್ತಾರಲ್ಲ, ಅದಕ್ಕೆ ಮರ್ಯಾದೆ ಹತ್ಯೆ ಅಂತಕ್ಕಂಥ ಹೇಳ್ತಾರೆ ಒಂದು ರೀತಿಯಲ್ಲಿ. ತಮ್ಗೆಲ್ಲ ಗೊತ್ತಿರುವಂತೆ 21/12/2025 ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಿದೆ ಇರಾಪುರ ಅಂತಕ್ಕಂಥ ಗ್ರಾಮ. ಆ ಒಂದು ಗ್ರಾಮದಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಅಲ್ಲಿ ಒಂದು ಈಗಾಗಲೇ ಕ್ರೈಮ್ ಕೂಡ ನಂಬರ್ ಕ್ರೈಮ್ ಕೇಸ್ ಆಗಿದೆ. ಅಟ್ರಾಸಿಟಿ ಮತ್ತು ಮರ್ಡರ್ ಕೂಡ ಕೇಸನ್ನ ಈಗಾಗಲೇ ಅಲ್ಲಿಯ ಗ್ರಾಮೀಣ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ ಅಧಿಕಾರಿಗಳು ಏನಪ್ಪಾ ಅಂದ್ರೆ ಲಾಂಚ್ ಮಾಡಿದ್ದಾರೆ. ಕ್ರೈಮ್ ನಂಬರ್ ಬಂದ್ಬಿಟ್ಟು 0318/2025. ಬೇಕಾದ್ರೆ ತಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು, ಸಿಗುತ್ತೆ ತಮಗೆ. ಏನಾಗಿದೆ ಅಂದ್ರೆ 15ಕ್ಕಿಂತ ಹೆಚ್ಚಿನ ಜನ ಮೇಲೆ ಈಗಾಗಲೇ FIR ದಾಖಲಾಗಿದೆ. ಕೇವಲ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನೂ ಜನರನ್ನ ಅಪ್ಸ್ಕಂಡಿಂಗ್ ಇದ್ದಾರೆ, ತಲೆ ಮರೆಸಿಕೊಂಡಿದ್ದಾರೆ, ಅವ್ರನ್ನ ಹುಡುಕ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ತಮ್ಗೆಲ್ಲ ಗೊತ್ತಿರುವಂತೆ ಏನ ಒಂದು ಗ್ರಾಮದಲ್ಲಿ ಏನು ಘಟನೆ ಆಯ್ತಾ ಇದೆ. ಹುಬ್ಬಳ್ಳಿಯ ವೀರಣ್ಣ ಯಾರಿಗೆ ಹೇಳ್ತಾ ಇರ್ತಾನೆ? ಮಾನ್ಯ ಪಾಟೀಲ್ಗೆ ಹೇಳ್ತಾ ಇರ್ತಾನೆ. ಮಾನ್ಯ ಪಾಟೀಲ್ ಯಾರು? ಪ್ರಕಾಶ್ ಗೌಡ್ಗೆ ಮಗಳು. ಯಾರು ಮಗಳಿಗೆ ಹೇಳ್ತಿರ್ತಾನ. ಅದೇನು ನಮ್ಮ ಮನೆ ಕೆಲಸ ಮಾಡ್ತಕ್ಕಂಥ ದುಡ್ಡು ಹಾಕಿರ್ತಕ್ಕಂಥ ಮರಿಯಪ್ಪನ ಮಗ ವಿವೇಕಾನಂದ ಎಷ್ಟು ಹುಷಾರಲ್ಲ, ಅವನಂಗ್ ನೀ ಆಗ್ಬೇಕಂತ ಆ ಹುಡುಗಿಯ ಮನಸ್ಸಲ್ಲಿ ಇದನ್ನ ಬಿತ್ತುತ್ತಾನೆ. ಅದೇನಾಗ್ತದೆ? ದಿನ ಕಳೆದಂಗ ಹಿಂಗಂದ ನಮ್ಮ ಪಪ್ಪ ಅಂತೇಳಿ ಮುಂದೆ ಬರ್ತಾ ಬರ್ತಾ ಸಲಿಗೆ ಸಿಕ್ಕಿ ಏನಾಗಿರ್ತದೆ? ಒಬ್ಬರ ಮಧ್ಯೆ ಪ್ರೀತಿ ಪ್ರೇಮ ಹುಡ್ತದ. ಏನ್ ಹುಡ್ತದೆ? ಪ್ರೀತಿ ಪ್ರೇಮ ಹುಡ್ತದೆ. ಆ ವಿಷಯ ನಮ್ಮ ಮಾನ್ಯರ ಗಂಡನಾಗಿರ್ತಕ್ಕಂಥ ವಿವೇಕಾನಂದ ಮರಿಯಪ್ಪ ದೊಡ್ಡಮನೆಯ ಕುಟುಂಬ ಗೊತ್ತಾಗ್ತದ. ಅವ್ರ ಮನೆಗೆ ಹೋಗಿ ಹೇಳ್ತಾನ, ಗೌಡ್ರೆ ನಾವು ನಿಮ್ಮ ಮನೆಗ ಜೀತದೊಳಗಿದ್ದೀವಿ, ನಮಗೆ ನಿಮಗೆ ಸಂಬಂಧ ನಡೆಯಲ್ಲ, ನಿಮ್ಮ ಮಗಳಿಗೆ ಹೇಳಿಕೆಸಿ ದೂರ ಮಾಡ್ರಿ ಅಂತ ಬಹಳ. ಯಾಕಂದ್ರೆ ನಮ್ ಜನ ಸಂಬಂಧ ನಿಮ್ಗೆಲ್ಲ ಗೊತ್ತು, ಮನಿತನ ಹೋಗಿ ಹೇಳ್ತಾರೆ. ನಂತರ ಏನಾಗ್ತದೆ? ಅವ್ರು ಕೇಳಲ್ಲ. ಹುಡುಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಕೊನೆಗೆ ನಾನು ಅವನಿಗೆ ಮದುವೆ ಆಗ್ತೀನಿ, ಇಲ್ಲಾಂದ್ರೆ ಮದುವೆ ಆಗಲ್ಲ, ಎಲ್ಲ ಸತ್ತು ಹೋಗ್ತೀನಿ ಅಂತಕ್ಕಂಥ ಒಂದು ಭಯವನ್ನ ಅಲ್ಲಿ ಆಗ್ತಾಳೆ. ಹುಬ್ಬಳ್ಳಿ ರೋಡ್ ಪೊಲೀಸ್ ಸ್ಟೇಷನ್ ಆಗ ಒಂದು ಹುಬ್ಬಳ್ಳಿ ತಾಲೂಕಿನ ತಹಸೀಲ್ದಾರ್ ಮುಖಾಂತರ ರಾಜಿ ಸಂಧಾನ ಕೂಡ ಮಾಡ್ತಾರೆ 2 ಕುಟುಂಬಗಳ ಮಧ್ಯೆ. ಏನ್ ರಾಜಿ ಸಂಧಾನ ಮಾಡ್ತಾರೆ? 2 ಕುಟುಂಬಗಳು ನೀವು ಬಂದಿದ್ದೀರಿ, ಇವಾಗ ನಿಂತಿರ್ತಕ್ಕಂಥ ನಿರ್ಧಾರ ಒಂದು ಯುವತಿಯ ಮೇಲೆ ನಿಂತಿದೆ. ನೀವು ಯುವತಿ ಏನಂತ ಅದ್ರ ಮೇಲೆ ನಿರ್ಧಾರ ನಿಂತಿದೆ ಅಂತ ಹೇಳ್ತಾರೆ. ಅಲ್ಲಿ ಯುವತಿ ಏನ್ ಹೇಳ್ತಾಳೆ? ನನಗೆ ಅವನೇ ಬೇಕು ಅಂತ ಹೇಳ್ತಾಳೆ. ಯಾರು? ವಿವೇಕಾನಂದನ ಬೇಕು ಅಂತ ಹೇಳ್ತಾಳೆ. ಅವಾಗ ಅವ್ರ ತಂದೆ ಬಿಟ್ಟು ಹೋಗಿ ಬಿಡ್ತಾರೆ. ದಿನಕಾರಂತ ಇವ್ರ ಜೀವನ ನಡೀತದೆ. ಮುಂದೆ ಜೀವನಕ್ಕಾಗಿ ಅವಾಗ ಇವ್ರ ಮೇಲೆ ಇದು ಏನು ಇವಾಗ ಮರಳು ಆಗಿರ್ಬೋದು, ಇವಾಗ ಇವ್ರ ಮೇಲೆ ಮಾನಸಿಕ ಅಲ್ಲೇ ಆಗಿರ್ಬೋದು. ಇದಕ್ಕಿಂತ ಮುಂಚೆತನೂ ಕೂಡ ಅನೇಕ ಬಾರಿ ಅವರಿಗೆ ಕೊಲೆ ಮಾಡ್ಲಿಕ್ಕ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದೀನಿ.
ತಮಗೆಲ್ಲ ಗೊತ್ತಿರುವಂತೆ ತದನಂತರ ಅವ್ರ ಜೀವನ ನಡೀತು. ಅವ್ರು 7 ತಿಂಗಳ ಗರ್ಭಿಣಿ ಆಗ್ತಾಳ್ರಿ. ಲಿಂಗಾಯತ ಸಮುದಾಯದ ಒಂದು ಮಾನ್ಯರು ಗರ್ಭಿಣಿ ಆಗ್ತಾರೆ. ಮಾತಂಗ ಮಗಿನ ಜೊತೆ ಮದುವೆ ಆದಾಗ ಬಿಟ್ಟು ಹೋದಾಗ ರಾಜಿ ಮಾಡಿದಾಗ ಇನ್ನೇನು ಸರ್ಕಾರ ನಮ್ ಜೊತೆಗೆ ಅಂತ ಹೇಳ್ಕೊಂಡು ಏನ್ ಮಾಡ್ತಾರ ಅವರು ಮುಂದ್ ನೋಡಿ ಅದೇ ಊರಿಗೆ ಮರಳಿ ಬರ್ತಾರ. ಬಂದಾಗ ಅಲ್ಲಿ ಜೀವನ ಮಾಡ್ತಿರ್ತಾರ. ಈ ತಲೆನಿತ್ತಲೆ ವಿಷ ಬೀಜ, ನಾವು ಲಿಂಗಾಯತರು, ನಾವು ದೊಡ್ಡವರು, ಮ್ಯಾಗಿನವರು ಅಂತಕ್ಕಂಥ ಏನಿತ್ತಲ್ಲ ವಿಷ ಬೀಜ, ಬೇರೆಯವರೆಲ್ಲರಿಗೂ ಚುಚ್ಚಿ 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 ನಿನ್ನ ಮಗಳ ಮಾದ್ರವನ್ನ ನೀವು ಹೇಳ ನೀವೇನು ಮಾಡಕತ್ತಿದಿ, ಜಾತಿ ಎಲ್ಲ ಕೆಡಿಸಿದಿ ಅಂತ ಹೇಳಿ ಅವರಿಗೆಲ್ಲ ವಿಷ ಬೀಜ ಅವ್ರು ಏನಪ್ಪ ಅಂದ್ರೆ ಇಲ್ಲಿದ್ದಾರೆ ಆರೋಪ ಹೆಸರು ಆಯ್ತು ನಿಮಗೆಲ್ಲ. ನಮಗೆಲ್ಲ ಗೊತ್ತಿರುವಂತೆ ಈ ಪ್ರಕಾಶ್ ಗೌಡ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರ ಕುಟುಂಬದವರೆಲ್ಲರೂ ಏನೇನ್ ತಗೊಂಡ್ಬರ್ತಾರೆ ಅಂದ್ರೆ ಕೊಡಲಿ, ಮಚ್ಚುಗಳು, ಸ್ಪ್ರಿಂಕ್ಲರ್ ನೀರು ಬರ್ತಕ್ಕಂಥ ಪೈಪ್ಗಳು ಎಲ್ಲ ತಗೊಂಡು ಏಕಾಏಕಿ ಏನ್ ಮಾಡ್ತಾರೆ, ವಿವೇಕಾನಂದನ ದೊಡ್ಡಮನೆ ಕುಟುಂಬದ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ವಿವೇಕಾನಂದ ಮನೇಲಿ ಇರಲ್ಲ. ಅವಾಗ ಈ ಮಗ ಸಿಗ್ತಾರೆ, ಅವ್ರ ಮಗ ಸಿಗ್ತಾರೆ. ಸ್ವಂತ ಮಗಳು ಪ್ರಕಾಶ್ ಗೌಡ ಪಾಟೀಲ್ ಮಗಳು, ಮಾನ್ಯರು, ಲಿಂಗಾಯತ್ ಸಮುದಾಯಕ್ಕೆ ಸಂಬಂಧಪಟ್ಟವಳು. ಇವನ್ ಮನೆಯಾಗ ಬಂದು ಗರ್ಭಿಣಿ ಆಗಿದೆ, ಮಾದಿಗ ಸಮಾಜದ ಮನೆಗೆ ಬಂದು ಗರ್ಭಿಣಿ ಆಗಿದೆ ಅಂತೇಳಿ ಕೊಡಲಿಯಿಂದ ಆ ಮಾನ್ಯರ ತಲೆಗೆ, ಎಡಕಿಗೆ, ಹೊಟ್ಟೆಗೆ ಹೊಡಿತಾನೆ. 7 ತಿಂಗಳು ಮಗು ಗರ್ಭಿಣಿ ಹೊಟ್ಟೆಗೆ ಹೊಡೆದು ಹೊರಗೆ ಎಳ್ಕೊಂಡ್ಬಂದು ಮನ ಬಂದಂತೆ ಕೊಚ್ತಾರೆ. ಇದು ಮರ್ಯಾದೆ ಅಷ್ಟೇ ಅಂತಾರೆ. ಇಷ್ಟೊಂದು ಜಾತಿ ವ್ಯವಸ್ಥೆನ, ಎಷ್ಟು ಜಾತಿ ಪ್ರೇಮಗಳು, ಅಂತರ್ಜಾತಿ ವಿವಾಹಗಳಾಗಿಲ್ಲ. ತಾವು ಇತಿಹಾಸ ನೋಡ್ತಾ ಹೋದಾಗ 12ನೇ ಶತಮಾನದ ಬಸವಣ್ಣ ಕಲ್ಯಾಣದಲ್ಲಿ, ಬಿಜ್ಜಳ ಅರಸಾಣದ ಸಂಸ್ಥಾನದಲ್ಲಿ ಮಧುವಯ್ಯನ ಬ್ರಾಹ್ಮಣ ಮಧುವಯ್ಯನ ಅರಸನ ಮಗಳಿಗೆ, ಸಮಗಾರ ಹರಳಯ್ಯನ ಮಗಳಿಗೆ ಏನ್ ಮಾಡ್ತಾರ, ಮಗನಿಗೆ ತಂದು ಮದುವೆ ಮಾಡ್ತಾನ ನಮ್ಮಪ್ಪ ಬಸವಣ್ಣ. ಯಾರು? ಬಸವಣ್ಣ. ತಾವೆಲ್ಲ ನೋಡಿದಿರಿ, ಕೇಳಿದಿರಿ, ಇವೆಲ್ಲ ಅಲ್ಲೆಲ್ಲ ಛಾಯಾಚಿತ್ರಗಳು ನೋಡ್ತಾ ಇರ್ತೀರ. ಅವತ್ತಿನ ಕಾಲಕ್ಕೆ ಜಾತಿವಾದಿಗಳಿದ್ರು, ಇವಾಗಲ್ಲ. 12ನೇ ಶತಮಾನದಲ್ಲಿ, ಇದು 21ನೇ ಶತಮಾನ, ಇನ್ನೂ ಕೂಡ ಜಾತಿ ವ್ಯವಸ್ಥೆ ನಿಂತಿಲ್ಲ. ಅನೇಕ ಶರಣರು, ಮಹಾನ್ ಪುರುಷರು, ಬಸವಣ್ಣನವರು, ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್, ಅನೇಕ ಶರಣರು, ಜ್ಯೋತಿಪುರ ಅಂತ ಶರಣರು ಕೂಡ ಜಾತಿ ವ್ಯವಸ್ಥೆ ವಿರುದ್ಧ ಏನಪ್ಪಾ ಅಂದ್ರೆ ಮಾತನಾಡಿದ್ದಾರೆ, ವಿರೋಧಿಸಿದ್ದಾರೆ. ಆದ್ರೂ ಕೂಡ ಜಾತಿ ವ್ಯವಸ್ಥೆ ದೂರ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಅವತ್ತಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಮದುವೆಯನ್ನು ಬ್ರಾಹ್ಮಣ ಅರಸನ ಮನೆ ತಂದಕ್ಕೆ ಏನಪ್ಪಾ ಅಂದ್ರೆ ಸಮಗಾರ ಅವರ ಮಗನಿಗೆ ಮದುವೆ ಮಾಡೋದು ಅಂತ ಹೇಳಿ ಅವತ್ತು ಏನಾಗ್ತದಂದ್ರ ಆ ಬಸವ ಕಲ್ಯಾಣಿಗೆ ಏನು ಕ್ರಾಂತಿ ಆಗ್ತದಲ್ಲ, ಆ ಕ್ರಾಂತಿಯಾಗಿ ಬಸವ ಕಲ್ಯಾಣ ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗಿದ್ದೆ ಅದೇ ಪ್ರಸಂಗ ಅಂತಕ್ಕಂಥದ್ದು ನೆನಪಿಸಕ್ ಬಯಸ್ತಾ ಇದೀನಿ ಇವತ್ತಿನ ದಿನ ತಮ್ಗೆ. ಬಸವಣ್ಣರು ಯಾವತ್ತು ಅಶ್ವಮೇಧದ ಮೇಲೆ ಪ್ರಯೋಜನ ಮಾಡಿಲ್ಲ ಇವತ್ತಿಗೆ. ಅವರು ಕೊನೆಗೆ ಅವರಿಗೂ ಕೂಡ ಹೊಡೆಯಕ್ ಬಂದಾಗ್ತಾರೆ. ಬಸವಣ್ಣಪ್ಪ ಅವ್ರಿಗೆ ತಿಳ್ಕೊಳ್ಳಿ, ಜೀವನವನ್ನು ತೊರೆದು ಮುದ್ದೇಬಿಹಾರದ ತಾಲೂಕಿನ ಅವ್ರ ಮನೆಯ ಧರ್ಮಪತ್ನಿ ಅವರು ನೀಲಾಂಬಿಕೆ ಅವರು ಯಾವರು ತಂಗಡಿಗೆ ಗೊತ್ತಾ ನಿಮ್ಗೆ? ಕೃಷ್ಣ ಗೌರಕ್ಕೆ ಬರುತ್ತೆ. ಈ ಕಡೆ ತಂಗಡಿಗೆ ಯಾಕೆ ಬಾಗಲಕೋಟೆ 11 ತಾರೀಕಿನ ಕೂಡಲ ಸಂಗಮ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಕೊಲೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಕೇಳಿದೀವಿ. ಆದ್ರೆ ಇವತ್ತಿನ ಕಾಲದಲ್ಲಿ ಕೂಡ ಇಷ್ಟೆಲ್ಲ ಜಗತ್ತು ಮುಂದುವರೆದ್ರು, ಇಂತೆಲ್ಲ ದಾರ್ಶನಿಕರು ಬಂದ್ರು, ಶರಣರು ಬಂದ್ರು, ಸಂತರು ಬಂದ್ರು, ಇನ್ನೂ ಕೂಡ ಜಾತಿ ಜೀವಂತ ಇದೆ ಅಂದ್ರೆ ಏನು ಹೇಳ್ಬೇಕು? ನಾವು ಯಾವ ಒಂದು ಸ್ಥಿತಿಯಲ್ಲಿದ್ದೀವಿ? ಮೇಲಾಗಿ ನಾವು ಅಸ್ಪೃಶ್ಯರು, ಮುಟ್ಟು ತೋರಿಸಬೇಕಂತಕ್ಕಂಥವ್ರು. ನಮ್ಮ ಪರಿಸ್ಥಿತಿ ಏನು ಹಳ್ಳಿಗಾಡಿನಲ್ಲಿ ಈ ತರ ಆದ್ರೆ ಅಂತ ಒಂದು ಘಟನೆ ನಡೀತದೆ. ಅದಾದ್ಮೇಲೆ ನಮ್ಮ ವಿವೇಕಾನಂದರ ಮನೆಯವರ ತಾಯಿಗೂ ಕೂಡ ಹೊಡಿತಾರೆ, ತಂದೆಗೂ ಹೊಡಿತಾರೆ, ಒಂದು ಮಗು ಕೂಡ ಹೊಡಿತಾರೆ. ಎಷ್ಟೊಂದು ಹೀನಾಯವಾಗಿ ಅನೇಕ ಶಸ್ತ್ರಾಸ್ತ್ರಗಳನ್ನು ದಾಳಿ ಮಾಡ್ತಾರಂದ್ರೆ ಆ ಘಟನೆಗೆ ಇದ್ದವ್ರೆಲ್ಲ ಹೆಂಗಾಗಿದೆ ಅಂದ್ರೆ ಮಾತಾಡಕ್ಕೂ ಬರ್ತಾ ಇಲ್ಲ ಅಲ್ಲಿ ಆ ಸ್ಪಾಟ್ನಾಗ ಇದ್ದಿರ್ತಕ್ಕಂಥವ್ರಿಗೆ. ಇನ್ನೊಂದು ಆ ಸಂದರ್ಭದಾಗ ಅಲ್ಲಿ ಇರ್ತಕ್ಕಂಥ PSI MD ಪಾಟೀಲ್ ಅಂತಕ್ಕಂಥ ಈ ಸಂದರ್ಭ ಮೂಲಕ ಚಪ್ಪಳ ಮೂಲಕ ಅವ್ರು ಅಭಿನಂದನೆ ಸಲ್ಲಿಸಕ್ ಬಯಸ್ತಾ ಇದ್ದೀನಿ ನಾನು. ಒಂದ್ ವೇಳೆ ಅಲ್ಲಿ PSI ಏನಾದ್ರು ಹೋಗ್ಲಿಕ್ಕೆ ತಡ ಆಗಿತ್ತಂದ್ರ ಇಡೀ ಕುಟುಂಬನೇ ಸರ್ವನಾಶ ಆಗ್ತಿತ್ತು. ಇವತ್ತು ಪೊಲೀಸ್ ಅಧಿಕಾರಿಗೆ ನಾವು ಧನ್ಯವಾದ ಹೇಳಕ್ ಬಯಸ್ತೀವಿ. ಅವರ ಹೊಟ್ಟೆ ತಣ್ಣಗಿರ್ಲಿ, ಅವ್ರ ಕುಟುಂಬ ಇನ್ನೂ ಕೂಡ ಅವ್ರಿಗೆ ಹಾರೈಸ್ತೀವಿ ನಾವು. ಯಾಕಂದ್ರೆ ಒಂದ್ ವೇಳೆ ಅವತ್ತಿನ ದಿನ ಆ ಮಾನ್ಯ PSI ಸಾಹೇಬ್ರು ಏನಾದ್ರು ಹೋಗ್ಲಿಕ್ಕೆ ತಡ ಆಗಿತ್ತಂದ್ರ ಇಡೀ ಕುಟುಂಬವನ್ನು ಕೂಡ ಕೊಚ್ಚಬೇಕಂತ ಪ್ರೀ ಪ್ಲಾನ್ ಆಗಿತ್ತು. ಇಡೀ ಕುಟುಂಬನೇ ಕೊಚ್ಚಬೇಕಂತ ಪ್ರೀ ಪ್ಲಾನ್ ಮಾಡಿದ್ರು. ಅವತ್ತು ನಮಗೆ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಕೊಟ್ಟದಕ್ಕೆ ಇವತ್ತು ಮಾನ್ಯ ಇನ್ನೇನು ಆಸ್ಪತ್ರೆ ತಗೊಂಡು ಹೋಗ್ಬೇಕಂತ ಮಧ್ಯದಲ್ಲಿ ಇನ್ನೇನು ಆಸ್ಪತ್ರೆ ಒಳಗೆ ಹೋಗೋದಾಗೆ ಅವ್ರು ಏನಪ್ಪಾ ಅಂದ್ರೆ ಡೆತ್ ಆಗ್ತಾಳೆ.
ಸಾವನ್ನ ಕೊನೆಯುಸಿರು ಹೇಳ್ತಾಳೆ. ನಮಗೆಲ್ಲ ಗೊತ್ತಿರಲಿ, ಅಮಾನುಷ್ಯವಾಗಿ ಆಗಿರ್ತಕ್ಕಂಥ ಘಟನೆಯನ್ನ ರಾಜ್ಯ ಸರ್ಕಾರ ಖಂಡಿಸಬೇಕಾಗಿತ್ತು. ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಇದ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ರಾಜ್ಯದ ಗೃಹ ಮಂತ್ರಿಗಳು ಮಾತನಾಡಬೇಕಾಗಿತ್ತು. ಅನ್ಫಿಟ್ ಗೃಹ ಮಂತ್ರಿ, ಅನ್ಫಿಟ್ ಹೋಮ್ ಮಿನಿಸ್ಟರ್ ರಾಜ್ಯದಲ್ಲಿ ಜಿ ಪರಮೇಶ್ವರ್ ಫಿಟಕ್ ಆಗ್ತಾ ಇಲ್ಲ ಮರ್ಯಾದೆ ಹತ್ತ ಬಗ್ಗೆ. ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಯಾರಿಗಿದ್ರು ಸಚಿವರು ನೀವು? ಎಸ್ಟಿ ಸಂಬಂಧಪಟ್ಟಿರ್ತಕ್ಕಂಥ ಸಮಾಜ ಕಲ್ಯಾಣ ಮಂತ್ರಿಗಳು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ನೀವು ನಮಗೋಸ್ಕರ ಮಂತ್ರಿ ಇದ್ರು, ರಾಜ್ಯಕ್ಕೆ ಮಂತ್ರಿ ಇದ್ರು, ಬೇರೆ ಕಾಸ್ಟಿಗಲ್ಲ, ಸಮಾಜ ಕಲ್ಯಾಣ ಅಂಡರ್ಲೈನ್ ಬರ್ತವೆ. 101 ಜಾತಿಗಳು, ಈ ಕಡೆ ಸೆವೆಲ್ ಟ್ರೈಬಲ್ ಅಲ್ಲಿ 45 ಜಾತಿಗಳು, ಎಲ್ಲರಿಗೂ ನೀವು ಮಂತ್ರಿಗಳಿದ್ದೀರಿ. ಮರ್ಯಾದೆ ಹತ್ಯೆ ನಡೆದಿದೆ, ಅನೇಕರು ಮಾರಣಾಂತಿಕವಾಗಿ ಅನ್ಯಾಯ ಆಗಿದೆ. ಈ ಘಟನೆ ಖಂಡಿಸಲ್ಲ ಅಂದ್ರೆ ಸರ್ಕಾರ ಏನಕ್ಕಿರ್ಬೇಕ್ರೆ? ಸರ್ಕಾರ ಏನ್ ಮಾಡ್ತಾ ಇದೆ? ಹೋಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಇವತ್ತಿಗೂ ಕೂಡ ಆ ಒಂದು ಕುಟುಂಬಕ್ಕೆ ಭೇಟಿಯಾಗಿ ಸಾಂತ್ವನ ಹೇಳ್ತಕ್ಕಂಥ ಒಂದು ಮನಸ್ಥಿತಿ ಸರ್ಕಾರ ಬಂದಿಲ್ಲ ಅಂದ್ರೆ ಇದಕ್ಕೆ ಇನ್ನು ಕುಂತು ಸರ್ಕಾರನೇ ಚೂ ಮುಳ್ಳಾಕತ್ತದೇನೋ ಅಂತಕ್ಕಂಥದ್ದು ನಮಗೆ ಇವತ್ತ ಭ್ರಮೆಯಲ್ಲಿ ಕಾಡ್ತಾ ಇದೆ. ಮಾತೆತ್ತಿದ್ರೆ ಹೇಳ್ತಿರ್ತಾರೆ ದಲಿತರ ಸರ್ಕಾರ, ಇದು ಅಲ್ಪಸಂಖ್ಯಾತರ ಸರ್ಕಾರ, ಇದು ನಿಮಗೋಸ್ಕರ ಸರ್ಕಾರ ಅಲ್ಲ ಸ್ವಾಮಿ. ಎಲ್ಲರನ್ನ ಹೊರಗಾಗ್ತಾ ಇದಾರೆ, ಕೊಚ್ಚಾಗ್ತಾ ಇದಾರೆ. ಏನ್ ಮಾಡ್ತಾ ಇದ್ದೀರಾ? ಅಲ್ಲಿ ಜೆಡಿ ಜಾಯಿಂಟ್ ಡೈರೆಕ್ಟರ್ ಸೋಷಿಯಲ್ ಹೆಲ್ಪರ್ ಧಾರವಾಡ ಜಿಲ್ಲೆಯ ಜೆಡಿ ಅವರು ಬಹಳ ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮೂಲಕ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಏನಪ್ಪಂದ್ರೆ ಹೇಳಕ್ ಬಯಸ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಈಗಾಗಲೇ ಪಿಡಿಒ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಇಬ್ಬರು ಬೀಟ್ ಪೊಲೀಸರು ಕೂಡ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ IG ಎನ್ ಶಶಿಕುಮಾರ್ ಸಾಹೇಬ್ರು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಅಲ್ಲಿ ಈಗಾಗಲೇ ನೀವೇನಪ್ಪ ಅಂದ್ರೆ 144 7 ಲಾಗೋ ಮಾಡಿ 144 ಲಾಗೋ ಮಾಡಿ ಆ ಗ್ರಾಮದಲ್ಲಿ ನಮ್ಮ ದಲಿತರ ರಕ್ಷಣೆ ಕೊಡಬೇಕು, ಪರಿಹಾರ ಕೊಡಬೇಕು. ಸರ್ಕಾರದವರು ಏನು ವಿವೇಕಾನಂದ ಜನರಲ್ ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿ ಏನು ಅಡ್ಮಿಟ್ ಆಗಿದ್ದಾರೆ, ಅವ್ರಿಗೆ ಸರ್ಕಾರನೇ ಎಲ್ಲ ಒಂದು ಬರೆಸಬೇಕು ವೆಚ್ಚವನ್ನ. ಜೊತೆಗೆ ಇವತ್ತೇನು ಮರ್ಯಾದೆ ಹತ್ಯೆಗೈದಿರ್ತಕ್ಕಂಥ ಪ್ರಕಾಶ್ ಗೌಡ ಅವ್ರ ಕುಟುಂಬಸ್ಥರು ಏನೆಲ್ಲ ಹಲ್ಲೆ ಮಾಡಿ ಅವನು ಕೊಲೆಗೆ ಕಾರಣರಾಗಿದ್ದಾರೆ, ಎಲ್ಲರಿಗೆ ತಾವು ಸರ್ಕಾರದ ವಕೀಲರ ಮೂಲಕ ಏನು ಪ್ರಾವಿಷನ್ ಇದೆ, ಪ್ರಾವಿಷನ್ ಮೂಲಕ ಏನು ಸೆಕ್ಷನ್ಗಳು ಇವತ್ತು ಕ್ರೈಮ್ ಇದೆ, ಇವತ್ತು FIR ಇದೆ, ನಾಳೆ ಚಾರ್ಜ್ ಶೀಟ್ ಅಲ್ಲೂ ಕೂಡ ಅದೇ ಇರಬೇಕು, ಕೋರ್ಟ್ಗೆ ಕೂಡ ಅದೇ ಸಬ್ಮಿಟ್ ಆಗಬೇಕು. ಅದೇ ಒಂದು ಸಾವಿನ ಒಂದು ತನಿಖೆಯನ್ನು ಸಂಪೂರ್ಣವಾಗಿ ವಿಚಾರಣೆ ನಡೆದು ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಸಣ್ಣ ಪುಟ್ಟ ವಿಷಯಕ್ಕೆ ನಾವು ರೋಡಿಗೆ ಬರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ಮಾನ್ಯ ಹುಬ್ಬಳ್ಳಿ ವೀರನಾಂಪುರದ ಘಟನೆ ಹಾಕಿರಿ, ಇನ್ನೊಂದು ಬ್ಯಾನರ್ ಹೇಳ್ಕೊಂಡ್ರೆ ಬಾಜು ಅದು ಏನು ಬ್ಯಾನರ್, ಎರಡೂ ಜಂಟಿಯಾಗಿ ಹೋರಾಟವನ್ನು ಇಟ್ಟಿದ್ದೀವಿ ನಾವು. ಇನ್ನೊಂದು ಏನಪ್ಪ ಅಂದ್ರೆ ನಮ್ಗೆಲ್ಲ ಗೊತ್ತಿರಲಿ, ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಪಕ್ಕದ ಗೋಗಿ ಗ್ರಾಮದ ಜಯಮ್ಮ ಅಂತಕ್ಕಂಥವಳು ಗೋಗಿ ಶಾಲೆಯಲ್ಲಿ ಅಡಿಗೆಯನ್ನ ಮಾಡ್ತಿರ್ತಕ್ಕಂಥ ಒಬ್ಬ ಅಡಿಗೆ ಸಹಾಯಕಿ. మన ತಹಸೀಲ್ದಾರ್ ಸಾಹೇಬ್ರೆ, ನಾವು ಗಮನಿಸ್ಬೇಕು. ನಾವು ನಿಮ್ಮಂತೆ ಮನುಷ್ಯರು, ನಮಗೇನು ಬೇರೆ ರಕ್ತ ಅದನ್ರಿ. ಉಚಿತವಾಗಿ ನೈಸರ್ಗಿಕವಾಗಿ ನಮಗೆ ಪ್ರಾಕೃತಿಕವಾಗಿ ಎಲ್ಲರಿಗೂ ಗಾಳಿ ಒಂದೇ, ನೀರು ಒಂದೇ, ಬೆಳಕು ಒಂದೇ. ಅದಕ್ಕೆ ಯಾವ ಜಾತಿ ಇಲ್ಲ? ಬೆಳಕಿಗೆ, ಗಾಳಿಗೆ, ನೀರಿಗೆ ಜಾತಿ ಇಲ್ಲ. ಮನುಷ್ಯರ ಮದುವೆ ಮಾಡುವಾಗ ಜಾತಿ ರೀ ಅನೇಕ ಮೇಲ್ಜಾತಿ. ಒಂದು ವಿಷಯ ಹೇಳಕ್ ಬರ್ತೀನಿ, ನಾನು ಎಲ್ರಿಗೂ ಹೇಳಕ್ ಬರಲ್ಲ. ಚಟ್ಟ ಉಳಿಗಳಿದ್ರಲ್ಲ ಮೇಲ್ಜಾತಿಯಾಗ ನಮ್ಮವ್ರ ಜೊತೆ ನೀವೆಲ್ಲ ಸೆರಗಾಸ್ತಾ ಇರ್ತಿರಲ್ಲ, ಅವ್ರ ಜೊತೆ ಮಲ್ಕೊತಿರಲ್ಲ, ಅವಾಗ ನಿಮಗೆ ಜಾತಿ ಬರಲ್ಲ. ಅವ್ರ ಮೈಮುಟ್ಟು ಅವ್ರ ಜೊತೆ ಸುಖ ಪಡ್ತಿರ್ತಿರ್ಲಿಲ್ಲ, ನಾಚಿಕೆ ಆಗಲ್ವಾ? ಅವಾಗ ಜಾತಿ ಬರಲ್ಲ. ನಿನ್ನ ಮಗಳು ಅವ್ರ ಮನೆಗೆ ಹೋಗಿ ಮದುವೆ ಆದ್ರಂತ, ಮಗಳ ಗರ್ಭಿಣಿ ಆದ್ರಂತ ಅವ್ರಿಗೆ ಕೊಚ್ಚಿ ಕೊಲೆ ಮಾಡ್ತೀಯ. ನೀನು ಒಂದು ಟೈಮಲ್ಲಿ ಹಿಂದೆ ಮುಸ್ಲಿಂ ಸಮುದಾಯಕ್ಕೆ ಲವ್ ಮಾಡಿ ಮದುವೆ ಆಗಿದೆ ಅಂತ ನನಗೆ ಮಾಹಿತಿ ಕೂಡ ಬಂತು. ಅದೇ ಪ್ರಕಾಶ್ ಗೌಡ ಪಾಟೀಲ್. ಮತ್ ನೀ ಆಗಿದ್ದೆ ಯಾವ ಜಾತಿ ಮದುವೆ? ನಿನಗೆ ಜಾತಿ ಇದ್ದದಿಲ್ಲ, ನಿನಗೆ ಅಷ್ಟಿತ್ತು, ಅವ್ರಿಗೆ ಕೊಡಬಾರ್ದಾಗಿತ್ತ. ನಿನ್ನ ಮಗಳು ಅವಾಗೆ ಬುದ್ಧಿ ಹೇಳ್ತೀವಿ, ನಿನ್ನ ಮಗಳು ಮನೆಗೆ ಇಟ್ಕೋಬೇಕಾಗಿತ್ತು ನೀನು. ಅದೆಲ್ಲ ಆಗ ಗಂಟೆ ಬಿಟ್ಟು ಅವ್ರು ಸಂಸಾರ ಮಾಡಿ 8 ತಿಂಗಳ 7 ತಿಂಗಳು ಗರ್ಭಿಣಿಯಲ್ಲ ಅಮಾನುಷವಾಗಿ ಕೊಲೆ ಮಾಡ್ತಾನೆ ಒಬ್ಬ ತಂಜಾನೆ ಅಂದ್ರೆ ಇದು ನಾವು ಎಲ್ಲಿ ಕೇಳಿದ್ವಿ ಅಂದ್ರೆ ಉತ್ತರ ಭಾರತ, ಬಿಹಾರ್, ಲಖನೌ ಆ ಭಾಗದಲ್ಲಿ ಆಗ್ತಿತ್ತಂತ ನಾವು ಕೇಳಿದ್ವಿ. ದಕ್ಷಿಣ ಭಾರತದಲ್ಲಿ ಕೂಡ ಬಂದಿದೆ. ದಕ್ಷಿಣ ಭಾರತದಲ್ಲಿ ಆಗ್ತಕ್ಕಂಥದ್ದು ಇಲ್ಲಿಗೆ ಬಂದಿದೆ ಉತ್ತರ ಭಾರತದಿಂದ. ಅಂದ್ರೆ ಅದು ವಿಶೇಷವಾಗಿ ನಿಮ್ಗೆ ಹೇಳ್ತೀನಿ, ಕರ್ನಾಟಕದಲ್ಲಿ ಈ ವರ್ಷದ 5 ವರ್ಷದಲ್ಲಿ 15ಕ್ಕೆ ಹೆಚ್ಚು ಮರ್ಯಾದೆ ಎತ್ತಾಗ ಇದೇ ರಾಜ್ಯದೊಳಗೆ ಮರ್ಯಾದೆ ಎತ್ತಿ 15
5 ವರ್ಷದಲ್ಲಿ 15 ಮರ್ಯಾದೆ ಹೆಚ್ಚಾಗಿದೆ. ಅದು ಹೆಚ್ಚಾಗಿ ಕೋಲಾರ ಜಿಲ್ಲಾ 1ರಲ್ಲೇ 3 ಅಂತೆ ರೆಕಾರ್ಡ್ ಇದೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ಪತ್ರಿಕೆಯಲ್ಲಿ ಸಿಗುತ್ತೆ ನಿಮ್ಗೆ. ಮಾನ್ಯ ತರ ಬಿಡುಗಡೆ ಮಾಡಿದ್ದಾರೆ ಪತ್ರಿಕೆಯವರು. ಈ 3 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಐತ್ರಿ, 2.5 ವರ್ಷ, 6 ತಿಂಗಳು ಚುನಾವಣೆಗೆ ಹೋಗಿರ್ತದೆ. 13,154 ಅಟ್ರಾಸಿಟಿ ಪ್ರಕರಣ ದಾಖಲಾದ ನೋಡಿ ರಾಜ್ಯದ. ಬರೀ 3 ವರ್ಷ 13,000 ಅಟ್ರಾಸಿಟಿ ಕೇಸ್. ಸರ್ಕಾರ ಯಾವ್ದು? ದಲಿತ ಸರ್ಕಾರ ಅಂತ ಹೇಳ್ತಿರಲ್ಲ ಕಾಂಗ್ರೆಸ್. ಮತ್ತೆ ಯಾಕ್ರೆ 13,000 ಚಿಲ್ಲರ ಕೇಸ್ಗಳು FIR ಲಾರ್ಜ್ ಅದು ಎಲ್ಲ ಪೊಲೀಸ್ ಸ್ಟೇಷನ್ ಅದೇ ಎಂಟೈರ್ ಕರ್ನಾಟಕದಲ್ಲಿ. ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ರೋಡ್ ತಗೊಂಡು ನಮಗೆ ಕೊಲೆ ಮಾಡ್ತಕ್ಕಂಥ ಕೊಲೆಗಾರಕ ರಾಜಕಾರಣಿಗಳಿದ್ದಾರೆ ರಾಜ್ಯದಲ್ಲಿ. ಹಾಗಾಗಿ ಒಂದು ವರದಿ ಆಗ್ತದೆ, ಪ್ರತಿ 16 ನಿಮಿಷಕ್ಕೊಮ್ಮೆ ಒಂದು ರೇಪ್ ಅಟ್ರಾಸಿಟಿ ಆಗತ್ತಂತ ಕರ್ನಾಟಕದ. ಪ್ರತಿ 16 ನಿಮಿಷಕ್ಕೊಮ್ಮೆ ಅತ್ಯಾಚಾರ ಮತ್ತು ಕೊಲೆ ಆಗ್ತಾ ಇದೆ ಅಂತ. ಇದು ನಾನು ಹೇಳ್ತಲ್ಲ, ಇದು ನಾನು ಹೇಳ್ತಕ್ಕಂಥ ಮಾತಲ್ಲ. ನೋಡಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಪತ್ರಿಕೆ ನೋಡಿ, ಓದಿ. ಪ್ರತಿ 16 ನಿಮಿಷಕ್ಕೊಂದು ಈ ರಾಜ್ಯದಲ್ಲಿ ಕೊಲೆ ಅತ್ಯಾಚಾರ ಆಗ್ತಾ ಇದಾವೆ, ವರದಿ ಇದೆ. ಮತ್ತೆ ಸರ್ಕಾರ ಏನ್ ಮಾಡ್ತಾ ಇದೆ, ಹೋಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ನಾನು ಹೇಳಿದೆ ಅವಾಗಲೇ, ಅನ್ಫಿಟ್ ಹೋಮ್ ಮಿನಿಸ್ಟರ್ ಅಂತ ಹೇಳಿದೆ. 4 ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕಂತ ಕೂಡ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ನಾನು. ನಿಮ್ಮಂತ ಒಂದು ಒಳ್ಳೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕೆಟ್ಟ ಹೆಸರು. ಎಷ್ಟೋ ಜನ ಪ್ರಾಂಪ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ. ಎಂಟರ್ ಇಂಡಿಯಾ ತಗೊಂಡ್ರೆ ಪೊಲೀಸ್ ಅಧಿಕಾರಿಗಳು ಕರ್ನಾಟಕದಲ್ಲಿ ಬೆಸ್ಟ್ ಅಂತಕ್ಕಂಥ ಒಂದು ಅವಾರ್ಡ್ ಇದೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ರಿ, ಪೊಲೀಸ್ ಅಧಿಕಾರಿಗಳು ಫ್ರೀ ಹ್ಯಾಂಡ್ ಕೊಡ್ರಿ. ತಪ್ಪು ಮಾಡಿದವರಿಗೆ ಏನಪ್ಪ ಸೂಟ್ ಅಂಡ್ ಸೈಟ್ ಆರ್ಡರ್ ಕೊಡ್ರಿ. ಅದು ಹೆಂಗ್ ಆಗ್ತಾವ್ರಿ ಇಂಥ ಘಟನೆಗಳು ಮತ್ತೆ ಮತ್ತೆ? ಇವತ್ತೇನ್ ಹೋಗ್ತಾರೆ, ಒಂದು ಭಾಗದಿಂದ ಅವರು ಜೈಲಲ್ಲಿ ಹೋಗ್ತಾರೆ, ಇನ್ನೊಂದು ಭಾಗದಿಂದ ಬೇಲ್ ಆಗ್ತಕ್ಕಂಥ ಒಂದು ಪತ್ರ ಮೂಲಕ ಹೊರಗೆ ಬರ್ತಾರೆ. ಇವತ್ತೆಷ್ಟು ನಾನು ಕೂಡ ಕನ್ನಡ ಅಡ್ವೊಕೇಟ್ ಆಗಿ ನೆಲವಿ ಪೊಲೀಸ್ ಸ್ಟೇಷನ್ ನನ್ನ ಅಂಡರ್ಲಿದೆ. ನಾನು ಅದನ್ನ ವಿಸಿಟ್ ಮಾಡ್ತಾ ಹೋಗ್ತಾ ಇರ್ತೀನಿ ತಿಂಗಳಿಗೊಮ್ಮೆ. ನಾನು ಅಲ್ಲಿ ಹೋದಾಗ ವಿಸಿಟ್ ಮಾಡಿದಾಗ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಬೀಟ್ ಪುಸ್ತಕನ ತರಿಸ್ತಿರ್ತೀನಿ. ಮನೆ ಮನೆಗೆ ಪೊಲೀಸ್ ಬುಕ್ಕನ ಭೇಟಿ ಬುಕ್ಕನ ತರಿಸಿ ಚೆಕ್ ಮಾಡ್ತಾ ಇರ್ತೀನಿ. ಎಷ್ಟು ರೌಡಿಗಳಿದೆ ನಿಮ್ಮ ನೆಲವಿ ಸರ್ಕಲಲ್ಲಿ, ಅವ್ರು ಏನ್ ಮಾಡ್ತಾ ಇರೋದಂತೆ ಕ್ರೈಮ್ ಈಗ ಬದಲಾಗಿದ್ದಾರೋ ಅಥವಾ ಮತ್ತೆ ಅದೇ ರೀತಿ ಕೃತ್ಯ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇರ್ತೀವಿ. ಅವ್ರು ಬದಲಾಗಲ್ರಿ ಅಂತ ಹೇಳ್ತಾ ಇರ್ತಾರೆ. ಕಾರಣ ಅವರು ಜೈಲಲ್ಲಿ ಕೊಡ್ಬೇಕು, ಹೊರಗಡೆ ಬಿಟ್ಟಾಗ ಮತ್ತೆ ಗೂಳಿ ಆಗಲ್ಲ, ಊರು ಗೂಳಿ. ತಪ್ಪು ಮಾಡಿದವರು ಕೊನೆ ತನಕ ಜೈಲಿಗೆ ಹೊರಗೆ ಬರಬಾರ್ದು. ಅವಾಗಲೇ ಅಂತ ಕೃತ್ಯ ಯಾರು ಮಾಡಲ್ಲ. ಅತ್ಯಾಚಾರ ಮಾಡಿದವನಿಗೆ ನರ ಕಟ್ ಮಾಡಬೇಕು, ಮುಂದೆ ಯಾವ ಹೆಣ್ಣು ನೋಡಿದ್ರು ಅವನಿಗೆ ಮುಂದಿನ ಕೆಲಸನೇ ಆಗ್ಬಾರ್ದು. ಇಂಥ ಒಂದು ಕಾನೂನು, ಮರ್ಯಾದೆ ಹತ್ಯೆ ಕಾನೂನು ಈ ರಾಜ್ಯದಲ್ಲಿ ಜಾರಿ ಆಗ್ಬೇಕಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಆಗ್ಯದ. ಆ ವಿಷಯದ ಕುರಿತು ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಮರ್ಯಾದೆ ಹತ್ಯೆ ಪ್ರಕರಣದ ಸಂಬಂಧ ನಮಗೆ ಈಗಾಗಲೇ ಗಮನಕ್ಕೆ ಬಂದದ, ಅದಕ್ಕೆ ಕಾಯ್ದೆನ ರೂಪಿಸ್ತೀವಿ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳೇ, ತಡವಾದರ ಬಗ್ಗೆ ಮಾತಾಡಿರಿ, ತಮಗೆ ಈ ಜನರ ಬಗ್ಗೆ ಕಾಳಜಿ ಇರಲಿ. ಹೆಚ್ಚಿನ ಮತಗಳು ನಿಮಗೆ ಕೊಟ್ಟಿದ್ದಾರೆ ನಮ್ಮ ಸಮುದಾಯ. ಹಾಗಾಗಿ ಈ ಒಂದು ಸಮುದಾಯಕ್ಕೆ ನೋಡ್ತಿರ್ತಕ್ಕಂಥ ಒಂದು ಕಾಯ್ದೆಯನ್ನು ತಾವು ಬಲಾಢ್ಯವಾಗಿ ನಾನ್ಬಲವಾಗಿ ತರಬೇಕು. ತಾವು ನಾನ್ಬಲಬಲೆಯಲ್ಲಿ ಬೇರೆ ಸಿಗದೇ ಇರತಕ್ಕಂಥ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ಅದನ್ನ ಕಾಯ್ದೆ ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ತಮ್ಗೆ ಗೊತ್ತಿರುವಂತೆ ನಾನು ಅವರೇ ಮಾತಾಡ್ತಾ ಹೇಳಿದೆ. ಗೋಜಿಕೆ ಗ್ರಾಮದ ಮಹಿಳೆ 23/12/2025 ಶಾಪುರ ಪಟ್ಟಣಕ್ಕೆ ಹೋಗ್ತಾಳೆ. ದುಡ್ಡು ತಗೊಂಬರಕ್ಕೆ ಪೇಮೆಂಟ್ ಆಗಿರ್ತದೆ. ಆ ಪೇಮೆಂಟ್ ತಗೊಂಬರಕ್ಕೆ ATM ಅಲ್ಲಿ ಹಣ ಕೂಡ ಡ್ರಾ ಮಾಡ್ತಾಳೆ. ಈಗಾಗಲೇ ಶಾಪುರ ಕೇಸಲ್ಲಿ ಗೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕೇಸ್ ಕಂಪ್ಲೇಂಟ್ ಲಾಂಚ್ ಆಗಿದೆ. ಶಾಪುರಲ್ಲಿ ಹ್ಯಾಂಗಿಂಗ್ ಕೇಸ್ UDR ಅಲ್ಲಿ FIR ರಿಜಿಸ್ಟರ್ ಆಗಿದೆ. ಆದ್ರೆ ನಮ್ಮವರು ಅದನ್ನು ಕೊಲೆ ಶಂಕಿಸಿ ಈಗಾಗಲೇ ಆ ಒಂದು ಪೋಸ್ಟ್ ಮಾರ್ಟಮ್ ಅನ್ನ ಶಾಪುರಲ್ಲಿ ಮಾಡದೆ ಯಾದಗಿರಿಯಲ್ಲೇ ಈಗಾಗಲೇ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸಿದ್ದಾರೆ. ATM ದುಡ್ಡು ತಗೊಂಡು ಹೋಗಿರ್ತಕ್ಕಂಥ ಮಹಿಳೆ ಕೊನೆಗೆ ಅವಳಿಗೆ ಏನಪ್ಪಾ ಅಂದ್ರೆ ಅಲ್ಲೇ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ಇಂದಿರಾನಗರದ ಒಂದು ಜಾಲಿಯಲ್ಲಿ ಅವಳ ಸೀರೆ ಸೆರಗನ್ನು ತಗೊಂಡು ಅವಳಿಗೆ ಏನಪ್ಪಾ ಅಂದ್ರೆ ಸಾಯವರ್ಗದಲ್ಲಿ ನೇತ ಹಾಕಿದ್ದಾರೆ. ಅದೇ ಜಯಮಳಿಗೆ ಆಗಿರ್ತಕ್ಕಂಥ ಒಂದು ಘಟನೆ ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಂದ್ರೆ ಜೇವರಿಗೆ ಹೋದವರು, ಎಡರಿಗೆ ಹೋದವರು, ಶಾಪುರಕ್ಕೆ ಹೋದವರು, ಕಲಬುರಗಿ ಹೋಗಿರ್ತಕ್ಕಂಥ ಮಹಿಳೆ ಮನೆಗೆ ಬರಲ್ಲ ಅಂದ್ರೆ ಏನ್ ಆಗ್ತಾ ಇದೆ, ಏನ್ ನಡೀತಾ ಇದೆ ರಾಜ್ಯದಲ್ಲಿ? ಅಂದ್ರೆ ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿಯರು ಯಾರು ಸಂತಿಗೆ ಬಾಜರಕ ಊರಿಗೆ ಹೋಗ್ಬಾರ್ದ? ಇಂಥ ವಿಷ ಜಂತುಗಳು ತುಂಬಿಕೊಂಡಿದ್ದಾರೆ, ಇಂಥ ಅತ್ಯಾಚಾರಗಳು ತುಂಬಿಕೊಂಡಿದ್ದಾರೆ, ಇಂಥ ಕೊಲೆಗಾರಕರು ತುಂಬಿಕೊಂಡಿದ್ದಾರೆ ರಾಜ್ಯದಲ್ಲಿ. ಇಂಥವ್ರಿಗೆ ಮತ ಹಾಕೋದಕ್ಕೋಸ್ಕರ ಪ್ರಕರಣ ಏನಾಗಿದೆ
ಏನಿದೆ ಅದನ್ನ ಸಿಐಡಿ ತನಿಖೆಯಿಂದ ಮಾಡಿಸ್ಬೇಕು. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆದ್ರ ಮಾತ್ರ ಆ ಪ್ರಕರಣವನ್ನು ಹೊರಗೆ ಬರ್ತದ. ಆ ತಾಯಿ ಜಯಮ್ಮರ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಏನಪ್ಪಾ ಅಂದ್ರ ಆ ಒಂದು ಮನವಿ ಪತ್ರನ ಕೂಡ ರಾಜ್ಯದ ಗೃಹ ಮಂತ್ರಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಆ ಒಂದು ದಿಶೆಯಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಧಾರವಾಡ ಈಗ ಮಾನ್ಯ ಒಂದು ಘಟನೆ ತಾವೆಲ್ಲ ಇಷ್ಟೊತ್ತು ಕೇಳಿದ್ರಿ. ಇಷ್ಟೆಲ್ಲ ಆದ್ರೂ ಕೂಡ ನಾವು ಮತ್ತೆ ಇವತ್ತು ಪ್ರತಿಭಟನೆ ಭಾಗವಹಿಸಿವಿ. ನಾಳೆಗೆ ನಾವು ಮೈ ಮರಿತೀವಿ. ನೀವು ಎಲ್ಲಿಗೋಗಿರಿ ಎಲ್ಲಿಗೋಗಿದ್ರಿ ಅಡಿಗೆ ಬರೋ ಡಾಮ ಮತ್ತೆ ಏನೋ ಬಂದಿರಿ. ಇಲ್ಲೇ ನಮ್ಮವ್ರು ನಿಂತಿರ್ತಾರೆ, ಅಲ್ಲೇ ನಿಂತು ನೋಡ್ತಿರ್ತಾರೆ. ಏನೋ ನಡೆಸ್ಯಾರಪ್ಪ, ಮುದವಾದವ್ರು ಬಂದಾರ, ಜೇವರಿಗೆವ್ರು ಬಂದಾರ, ಎರಡನೇವ್ರನ್ನ ಬಂದಾರ, ಏನೋ ಒಂದ್ ಎರಡು ಅಡಿಗೆ ಬರ್ದಂಗ ಮಾಡಿದ್ರೆ ಒಂದ್ ಎರಡ ಕಾಯಿ ಹಿಡ್ಕೊಂಡ್ರು. ನಾಳೆಗೆ ನಿನ್ನ ಮನೆಯಾದ್ರೂ ಯಾರೇ ಬರಲ್ಲ, ಅರ್ಥ ಮಾಡ್ಕೋ. ಇವತ್ತು ಹುಬ್ಬಳ್ಳಿಯಾಗ ಆಗ್ಯದ, ಹುಬ್ಬಳ್ಳಿ ದೂರಿಲ್ಲ, ಇದೆ ಕರ್ನಾಟಕದಾಗ. ಪಕ್ಕದ ಗೋಗಿ ಆಗ್ಯದ, ಶಾಪುರ ದೂರಿಲ್ಲ. ನಾಳೆ ನಿನಗೂ ಆಗ್ಬೋದು ಅಂತ ಪರಿಸ್ಥಿತಿ ಬರಬಾರ್ದಂದ್ರೆ ಪ್ರತಿಯೊಬ್ಬ ಸಮುದಾಯದ ವ್ಯಕ್ತಿ ಇಂಥ ಹೋರಾಟಗಳ ವಾಲಂಟರಿ ಆಗಿ ವೈಯಕ್ತಿಕವಾಗಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಕಳಕಳಿಯಿಂದ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇಂಥ ಕೃತ್ಯಗಳು ಏನಾದ್ರು ಭಾಗವಹಿಸಿ ಪ್ರತಿಭಟಿಸ್ಲಿಕ್ಕೆ ಬೆಂಬಲ ಅಂದ್ರ ಮುಂದಿನ ದಿನಗಳಾಗ ಈ ಒಂದು ಕೃತ್ಯಗಳು ಎಲ್ಲಿಗೆ ಬರ್ತಾವ ಅಂತಕ್ಕಂಥದ್ದು ಕೂಡ ಅರ್ಥ ಮಾಡ್ಕೋಬೇಕಾಗ್ತದ. ಹಂಗಾಗಿ ತಮ್ಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರೆ ಹಲವಾರು ಮುಖಂಡರುಗಳು ಮಾತನಾಡಿದರೆ ಬಹಳಷ್ಟು ಹೊತ್ತು ಪಾಪ ತಹಸೀಲ್ದಾರ್ ಕೂಡ ಬಂದಿದ್ದಾರೆ, ತಾಲೂಕಾ ದಂಡಾಧಿಕಾರಿಗಳ ಪರವಾಗಿ ಬಂದಿದ್ದಾರೆ. ಏನನ್ನ ಒಂದೊಂದು ಆಗ್ರಹ ಇದೆ, ಮನವಿ ಪತ್ರ ಕೊಡಿ. ತಮಗೆಲ್ಲ ಗೊತ್ತಿರುವಂತೆ ಇನ್ನೊಂದು ಹೇಳಕ್ ಬಯಸ್ತೀನಿ. ಹುಬ್ಬಳ್ಳಿಯ ಒಂದು ಘಟನೆಯಲ್ಲಿ ಈಗಾಗಲೇ ಸುಮಾರು 9 ಜನರನ್ನ FIR ವಿಕ್ಟಿಮ್ ಮಾಡಿದ್ದಾರೆ ನಮ್ಮ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು. ಮೊದಲನೇದಾಗಿ ಏನಪ್ಪಾ ಅಂದ್ರೆ 2 ಮೇಲೆ ಎಲ್ಲೇ ಆಗಿತ್ತಂದ್ರೆ ಮಾನ್ಯರ ಮೇಲೆ, ಆಮೇಲೆ ಯಲ್ಲಪ್ಪ, ಹೂವಮ್ಮ, ಮರಿಯಪ್ಪ, ಸಂಗೀತ, ರೇಣುಕಾ, ಅನನ್ಯ, ವಿವೇಕಾನಂದ ಮತ್ತು ಸುನೀಲ್ ಎಲ್ಲರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅಂತ ಆರೋಪಿಗಳನ್ನ ಯಾವುದೇ ಕಾರಣಕ್ಕೆ ತಾವೇನಪ್ಪಾ ಅಂದ್ರೆ ಕ್ಷಮಿಸೋ ಮಾತೇ ಇಲ್ಲ ಅಂತಕ್ಕಂಥದ್ದು ಕಾನೂನು ಅಡಿಯಲ್ಲಿ ಏನಿದೆ. ಇವತ್ತು BNSS ಅಲ್ಲಿ FIR ಲಾಡ್ಜ್ ಮಾಡಿದ್ದೀರಿ. ಅವರಿಗೆ ಮುಂದೆ ಕಠಿಣವಾದಂತ ಶಿಕ್ಷೆಯನ್ನ ಯಾವುದೇ ಕಾರಣಕ್ಕೆ ಅವರಿಗೆ ಬೇರೆ ಆಗ್ಬಾರ್ದು. ಆ ಏನು ಪ್ರಕಾಶ್ ಅಲಿಯಾಸ್ ಗೌಡ ಏನಿಲ್ಲ, ಆ ಕುಟುಂಬನೇ ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ. ಇದೀಗ ಗೌಡರ ಕುಟುಂಬ ಯಾವ ವ್ಯಕ್ತಿಯ ಮನೆ ಮೇಲೆ ಎಲ್ಲರೂ ಜೈಲಿಗೆ ಕಟ್ಟಿದ್ದಾರೆ. ಒಂದು ಮಾತನ್ನ ಪ್ರಕಾಶ್ ಗೌಡ ನಾನು ಕೇಳಕ್ ಬಯಸ್ತೀನಿ. ಪ್ರಕಾಶ್ ಗೌಡ ಮಂದಿ ಹೇಳ್ತಿದ್ರು, ಮಂದಿ ಚುಗಲಿ ಆಡ್ತಿದ್ರು, ನಿಮ್ಮ ಹೊಟ್ಟೆ ಹುಡ್ತಲು, ನಿನ್ನ ಮಗಳ ಸತ್ತು ಆಡ್ದವ್ರು ಬರಲ್ಲ, ಅಂದವ್ರು ಬರಲ್ಲ. ನಿನ್ನ ಮಗಳ ಜೀವನ ಹೋಯ್ತು, ನಿನ್ನ ಇಡೀ ಕುಟುಂಬ ಜೈಲ್ ಅನುಭವಿಸ್ಬೇಕೀಗ. ಇದೆ ಅಂತ ಹೇಳಿದರು ಪ್ರಕಾಶ್ ಗೌಡ. ನಿಂದು ಯಾರು ಅಂತರ್ಜಾತಿ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಒತ್ತಕ್ಕಾಗಿ ಹೋರಾಟ, ಒತ್ತಕ್ಕಾಗಿ ಹೋರಾಟ ಬೇಕಾಗಬೇಕು. ಜಾಂಬವ ಸೇನೆಗೆ ಪತ್ರವನ್ನ ಮಾನ್ಯ ಜಿ ಪರಮೇಶ್ವರ್ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಈ ರಾಜ್ಯದ ಗೃಹ ಮಂತ್ರಿಗಳು ಯಡ್ರಾವಿ ಮತ್ತು ಜವರಗಿ ತಾಲೂಕು ಘಟಕದಿಂದ ಮನವಿ ಮಾಡುತ್ತೇವೆ. ಅದೇ ರೀತಿಯಾಗಿ ಇನ್ನೊಂದು ಘಟನೆ ಶಾಪುರ ತಾಲೂಕಿನ ಗೋಗಿ ಗ್ರಾಮದಲ್ಲಿ ನಡೆದಿರುತ್ತದೆ. ಅದನ್ನು ಸಹ ನಾವು ರಾಜ್ಯದ ಗೃಹ ಮಂತ್ರಿಗಳು ಸಲ್ಲಿಸ್ತಾ ಇದ್ದೇವೆ. ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಗೋಗಿ ಗ್ರಾಮದ ಜಯಮ್ಮ ಗಂಡ ಪರಶುರಾಮ್ ಎಂಬ ಹೆಸರಿನ ಮಹಿಳೆಯನ್ನು ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವಂತೆ ಶವವನ್ನು ನೇತಾಡುವಂತೆ ಬಿಂಬಿಸಿ ಹಾಕಿರುವ ಕೃತ್ಯವನ್ನು ಸಿಐಡಿ ತನಿಖೆಗೆ ವಹಿಸಬೇಕಂತೇಳಿ ಕೇಳಿ ಆ ಮಹಿಳೆಯ ಕೊಲೆಯನ್ನು ಸಿಐಡಿ ತನಿಖೆಗೆ ವಹಿಸದೇ ಇದ್ದರೆ ಜಾಂಬವ ಸೇನೆ ಸಂಘಟನೆ ರಾಜ್ಯಾದ್ಯಂತ ಇನ್ನು ಮುಂದೆ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ರಾಜ್ಯದ ಗೃಹ ಮಂತ್ರಿಗಳಿಗೆ ಕೊಡುತ್ತಾ ಈ ಮನವಿ ಪತ್ರವನ್ನು ಮಾನ್ಯ ದಂಡಾಧಿಕಾರಿಗಳಾದ ಸಾಹೇಬರಿಗೆ ಇವತ್ತು ಕೊಡ್ತಾ ಇದ್ದೀವಿ. ಒಂದ್ ವೇಳೆ ಅವ್ರು ಇಲ್ಲದೇ ಇದ್ರೆ ಆ ವಿವೇಕಾನಂದನ ಕುಟುಂಬ ಸರ್ವನಾಶ ಆಗ್ತಿತ್ತು. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ಸಿಟಿಯಲ್ಲಿ ಅದೇ ಒಂದು ರೀತಿಯಲ್ಲಿ ಯಡ್ರಾವಿ ಪಟ್ಟಣದಲ್ಲಿ ಬಹಳ ಸುಸೂತ್ರವಾಗಿ ಲಾಂಡಾರ್ ಇವತ್ತು ಒಳ್ಳೆ ರೀತಿಯಲ್ಲಿ ಇದೆ ಅಂದ್ರೆ ಅದಕ್ಕೆ ನಮ್ಮ ಮುದುರೊಡ್ಡಿ ಸಾಹೇಬ್ರು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ನಾನು ನಮ್ಮ ಜೇವರಿ ತಾಲೂಕಿನಲ್ಲಿ 3 PS-ಗಳು, ಒಂದು YPS, ಒಂದು NPS, ಒಂದು JPS. ಅವ್ರು ಮಾಡ್ತಕ್ಕಂಥ ಸಾಮಾಜಿಕ ಕೆಲಸಗಳನ್ನ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀನಿ.
ಯಾರೇ ಬಂದ್ರು ಕೂಡ ನಮ್ಮ ಸಮುದಾಯದವರು ಕೂಡ ಅಷ್ಟೇ ರೀತಿಯಿಂದ ಅವ್ರಿಗೆ ಏನಪ್ಪಾ ಅಂದ್ರೆ ಕಾನೂನು ರೀತಿಯಲ್ಲಿ ಸಲಹೆ ಕೊಡ್ತಾರೆ. ಅವ್ರ ಮೇಲೆ ದೌರ್ಜನ್ಯ ಆಗಿತ್ತು, ತೊಂದರೆ ಆಗಿತ್ತು ಅಂದ್ರೆ ಮುಲಾಜಿಂದ ಅವ್ರ ಮೇಲೆ FIR ಲಾರ್ಜ್ ಮಾಡೋರಿಗೆ ಕಾನೂನು ರೀತಿಯಲ್ಲಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ನಮಗೆ ಇಲ್ಲಿವರೆಗೆ ರಕ್ಷಣೆ ನೀಡಿರ್ತಕ್ಕಂಥ ಯಡ್ರಾಮಿ ತಾಲೂಕಿನ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ, ಮೊನ್ನೆ BSI ಸಾಹೇಬರಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೊನೆಗೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ, ಹಾಗೂ ಪತ್ರಕರ್ತರು ಇಲ್ಲಿವರೆಗೆ ಲೈವ್ ಕೊಟ್ಟು ಮತ್ತೆ ಈ ಒಂದು ವಿಷಯವನ್ನ ಇಡೀ ರಾಜ್ಯಾದ್ಯಂತ ಪ್ರಸರಿಸಿರ್ತಕ್ಕಂಥ ಹಾಗೂ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ವಿಷಯವನ್ನ ACS ಕಡ್ಕೋ ಚಾನಲ್ ಅವರಿಗೂ ಕೂಡ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಮಗದೊಮ್ಮೆ ಕೊನೆಗೊಮ್ಮೆ ಧನ್ಯವಾದಗಳು ಹೇಳಿ ಒಂದು ಹೋರಾಟ ಇಲ್ಲಿಗೆ ಮುಗಿಸ್ತಾ ಇದೀವಿ. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ,